ಬಾವ, ನಾನು ಜ್ಯೋತಿ ದೇವಸ್ಥಾನಕ್ಕೆ ಹೋಗಿದ್ವಿ ರೀ. ಅಲ್ಲಿ ಮಾಧವನ್ನ ಒಂದ್ ಹುಡುಗಿ ಜೊತೆ ನೋಡ್ದೆ. ರೀ, ನಿಮ್ ತಂಗಿ ಗಂಡನ್ ದುಡ್ಡು ಇದೆಯಲ್ಲ, ಮುಗಿತಲ್ಲ, ನಮ್ ಸಮಸ್ಯೆಗೆ ಪರಿಹಾರ ಸಿಕ್ತು. ಇನ್ನೇನ್ ಚಿಂತೆ? ಬೇಡ ಕಣೆ ಬೇಡ. ಈ ಪ್ರಪಂಚದಲ್ಲಿ ನಮ್ಗೆ ನೆಂಟರು ಅಂತ ಇರೋರು ಅವ್ರೊಬ್ರೆ. ಸುಮ್ನಿದ್ಬಿಡು ನೀನು. ರೀ, ನಾಳೆದು ನಾಳೆ ನೋಡ್ಕೊಳ್ಳೋಣ. ಮೊದ್ಲು ಇವತ್ತಿನ ಸಮಸ್ಯೆ ಬಗ್ಗೆ ಹರಿಸ್ಕೊಳ್ಳೋಣ. ಈಗ ಅವ್ರ ದುಡ್ಡಿದೆ ತಾನೆ, ಈಗ ಅರ್ಜೆಂಟಿಗೆ ಅದನ್ನ ಬಳಸ್ಕೊಳ್ಳೋಣ. ಆಮೇಲೆ ಹೇಗಾದ್ರೂ ಮಾಡಿ ಅವ್ರಿಗೆ ವಾಪಸ್ ಕೊಟ್ರಾಯ್ತು. ನಮ್ಗೇನ ದೊಡ್ಡ ವಿಷಯನೇನ್ರಿ? ಬೇಡ ಬೇಡ, ನನ್ಗೆ ಯಾಕೋ ಇದು ಸರಿ ಅನಿಸ್ತಿಲ್ಲ. ಸರಿ ಬಿಡಿ, ಯಾರ್ ದುಡ್ಡು ಮುಟ್ಟೋದ್ ಬೇಡ, ಸಂಭಾವಿತರ ತರ ಇದ್ ಬಿಡೋಣ. ಆಮೇಲೆ ಮಗಳ ಮದ್ವೆ ಮುರಿದು ಬೀಳುತ್ತೆ. ತಿರ್ಗಾ ಅವಳನ್ ಮದ್ವೆ ಮಾಡ್ಕೊಳ್ಳೋದಕ್ಕೆ ಯಾವ ಗಂಡು ಮುಂದೆ ಬರಲ್ಲ. ಅವಳನ್ ಮದ್ವೆ ಆಗಿಲ್ಲ ಅಂತ ನಮ್ ಲಾವಣ್ಯನು ಯಾರು ಮದ್ವೆ ಆಗಲ್ಲ. ಇಬ್ರು ಮನೇಲಿ ಕುತ್ಕೊಂಡೇ ಇದ್ ಬಿಡ್ಲಿ, ಸರಿನಾ? ಹಾಗೆಲ್ಲ ಹೇಳ್ಬೇಡ ವೀಣಾ. ಮತ್ತಿಂದೇನ್ರಿ, ಈಗಿನ ಕಾಲದಲ್ಲಿ ದುಡ್ಡು ಇಲ್ದೆ ಮಂತ್ರನೂ ಹೇಳಲ್ಲ, ಹೋಮಕುಂಡದಲ್ಲಿ ಬೆಂಕಿನೂ ಹತ್ಕೊಳ್ಳಲ್ಲ, ತಾಳಿಗೆ ಗಂಟು ಬೀಳಲ್ಲ. ರೀ, ದುಡ್ಡಿದ್ರೇನೆ ಮದುವೆ, ದುಡ್ಡಿದ್ರೇನೆ ಮಸಣ. ಹಾಗಿದ್ರೆ ಭಾವನ್ ದುಡ್ಡನ್ನೇ ಬೆಳೆಸ್ಕೊಳ್ಳೋದಾ? ಹಾ, ಹೊಕ್ಕಣಿ ಕೇಳ್ಕೊಂಡ್ ಬನ್ನಿ. ನಾನ್ ಅವಾಗಿಂದ ಅಷ್ಟೊಂದು ಹೇಳ್ತಾ ಇದ್ದೀನಿ, ಇಷ್ಟೆಲ್ಲ ಕಷ್ಟ ಪಡ್ತಾ ಇದೀವಿ, ಈಗ್ಲೂ ನಿಮ್ಗೇನ್ರಿ ಅನುಮಾನ? ನೋಡಿ, ನಾವ್ ಅವ್ರ ದುಡ್ಡು ಬಳಸ್ಕೊಂಡ್ರು ಅವ್ರಿಗೇನು ಗೊತ್ತಾಗಲ್ಲ. ಆಮೇಲೆ ನಿಧಾನಕ್ಕೆ ನಾವು ದುಡ್ಡು ಹೇಗಾದ್ರೂ ಮಾಡಿ ಸೇರ್ಸಿ ಅವ್ರಿಗೆ ವಾಪಸ್ ಕೊಡೋಣ. ಈಗ ಇದಕ್ಕೆ ಒಪ್ಕೊಳ್ಳಿ ನೀವು. ಸರಿ ಬಿಡು, ಹಾಗೆ ಮಾಡೋಣ. ಇನ್ನೇನೇನ್ ಕೆಲಸ ಬಾಕಿ ಇದೆ ನೆನಪಾಗ್ತಾ ಇಲ್ವಲ್ಲ. ನಾಳೆಗೆ ಎಲ್ಲರನ್ನೂ ಕರಿಬೇಕು ಮತ್ತೆ. ಹಾಯ್ ಸುಂದರೇಶ್ ಸರ್. ಹಾ ಸರ್, ಚೆನ್ನಾಗಿದ್ದೀನಿ. ನೀವೇಗಿದ್ದೀರಾ? ಹೌದು ಸರ್, ಕೆಲ್ಸಕ್ಕೆ ಬರೋಕ್ಕಾಗಲಿಲ್ಲ. ಹೇಳಿದ್ನಲ್ಲ ಸರ್, ನಮ್ಮ ಅಣ್ಣನ ಮದುವೆ ನಡೀತಾ ಇದೆ ಅಂತ. ಹಾ, ಇನ್ನೊಂದು 3-4 ದಿನ ರಜಾ ಬೇಕು ಸರ್. ಅದಾದ್ಮೇಲೆ ನೈಟ್ ಡ್ಯೂಟಿ ಮಾಡಿ ಎಲ್ಲ ಪ್ಯಾಚ್ ಮಾಡ್ಬಿಡ್ತೀನಿ. ಹೌದು ಸರ್, ನಮ್ಮ ಅಣ್ಣನ ಮದುವೆ ಅಲ್ವಾ ಸರ್, ನಾನೇ ನಿಂತು ಓಡಾಡಿ ಎಲ್ಲ ಕೆಲಸ ನಾನೇ ಮಾಡ್ಬೇಕು ಸರ್. ಓಕೆ ಸರ್, ಬರ್ತೀನಿ. ಹಾಗೆ ಇನ್ವಿಟೇಷನ್ ಮನೆಗೆ ಬಂದೇ ಕೊಟ್ಟಿದ್ದೀನಿ ಸರ್, ನೀವು ಮಿಸ್ ಮಾಡಂಗೆ ಇಲ್ಲ. ಮನೆಯವ್ರನ್ನೆಲ್ಲರೂ ಕರ್ಕೊಂಬರ್ಬೇಕು. ಸರಿ ಸರ್, ಓಕೆ, ಥ್ಯಾಂಕ್ ಯು. ಕೊಟ್ಬಿಡಿ, ಅವರೆಲ್ಲ ಅಲಂಕಾರ ಮಾಡ್ತಾರೆ. ಹಲೋ ದಿಕ್ತಿ ಅವರೇ, ಚೆನ್ನಾಗಿದ್ದೀರಾ? ಹ್ಞೂ ಹ್ಞೂ ಹ್ಞೂ, ನಾನ್ ಚೆನ್ನಾಗಿದ್ದೀನಿ. ಮತ್ತೆ ಮದ್ವೆ ತಯಾರಿ ಎಲ್ಲ ಚೆನ್ನಾಗಾಗ್ತಿದ್ಯಾ? ಹಾ, ನಮ್ಮ ಮನೇಲಿ ಎಲ್ಲ ಚೆನ್ನಾಗಿ ನಡೀತಿದೆ. ಅಲ್ಲಿ ನಿಮ್ ಮನೇಲಿ? ಅಯ್ಯೋ, ಅದನ್ನ ಯಾಕೆ ಕೇಳ್ತೀರಾ, ಮನೆ ತುಂಬಾ ಜನ, ನೆಂಟ್ರೆಲ್ಲ ಕೋಣೆ ಸೇರ್ಕೊಂಡು ನಿಮ್ ಸೊಸೆನ್ ರೇಗಿಸ್ತಾ ಇದಾರೆ. ನಾನೇನಕ್ ನಿಮಗ್ ಫೋನ್ ಮಾಡ್ದೆ ಅಂದ್ರೆ, ಹೇಳಿ ಬಿಕ್ಕಿ ಅವ್ರೆ, ಏನ್ ವಿಷಯ? ಬೀಗ್ರೆ, ತಾಳಿ ಸರ ತಗೊಂಡ್ರಾ? ಹಾ, ಅಲ್ಲ, ನೀವ್ ತಗೊಳ್ಳೋ ಯೋಚನೆಯಲ್ಲಿ ಇರ್ತೀರಾ ಅಂತ ನನಗ್ ಗೊತ್ತು. ನಾನ್ ಯಾಕೆ ಹೇಳ್ತಾ ಇರೋದು ಅಂದ್ರೆ, ಈಗೆಲ್ಲ ಮದುಮಗಳ್ನು ಅಂಗಡಿ ಕರ್ಕೊಂಡು ಹೋಗ್ತಾರೆ. ಎಷ್ಟು ಉದ್ದ ಬೇಕು, ಯಾವ ತರ ಪ್ಯಾಟ್ರನ್ ಬೇಕು ಅಂತೆಲ್ಲ ಹೇಳಿ ಕೇಳಿ ಖರೀದಿ ಮಾಡ್ತಾರೆ. ಅದು ಟ್ರೆಂಡು. ಅದಕ್ಕೆ ನೀವು ಆತರ ಏನಾದ್ರೂ ಯೋಚನೆಯಲ್ಲಿ ಇದ್ರೆ, ಇವತ್ ನಮ್ಮ ಮನೇಲಿ ಅರ್ಶಿನದ ಶಾಸ್ತ್ರ ಇದೆ, ಅದಕ್ ಮುಂಚೆನೆ ಕರ್ಕೊಂಡ್ ಬನ್ನಿ ಅಂದ್ರೆ ನನ್ ಮಗಳನ್ನ ಕರ್ಕೊಂಡ್ ಬರ್ತೀನಿ. ಅಯ್ಯೋ ಬೀಗ್ತಿ ಅವ್ರೆ, ತಾಳಿ ಸರದ ವ್ಯವಸ್ಥೆ ಎಲ್ಲ ಆಗಿದೆ. ನೀವೇನ್ ಪ್ರಿಯನ್ನ ಹೊರಗೆ ಕರ್ಕೊಂಡ್ ಬರೋದ್ ಬೇಡ, ನೀವ್ ಆರಾಮಾಗಿ ಅರ್ಶಿನ ಶಾಸ್ತ್ರ ಮುಗಿಸ್ಕೊಳ್ಳಿ. ಓ, ವ್ಯವಸ್ಥೆ ಆಗಿದ್ಯಾ? ಹಾ ಹಾ, ಹಾಗಾದ್ರೆ ಪರವಾಗಿಲ್ಲ ಬಿಡಿ. ಅದೇನಂದ್ರೆ, ಕೆಲವರು ಮದ್ವೆಲಿ ಅರ್ಶಿನದ ದಾರ ಹಾಕಿ ಕಳಿಸ್ಬಿಡ್ತಾರೆ, ಆಮೇಲೆ ಎಷ್ಟೋ ದಿನ ಆದ್ಮೇಲೆ ಚಿನ್ನದ ಸರ ಹಾಕ್ತಾರೆ. ಅದಕ್ಕೆ ಕೇಳ್ದೆ. ಸರಿ ಸರಿ ಬಿಕ್ತಿಯವ್ರೆ, ನಿಮ್ಗೂ ಕೆಲ್ಸ ಇರುತ್ತೆ ಪಾಪ. ನಾನು ಫೋನ್ ಇಡ್ತೀನಿ, ಆಮೇಲೆ ಫೋನ್ ಮಾಡ್ತೀನಿ. ಹ, ಆಯ್ತು.
ಇನ್ನು ಕಟ್ತಾನೆ ಇದಿರಲ್ಲ, ಬೇಗ ಬೇಗ ಎಲ್ಲ ಕಡೆ ಹಾಕಿ. ಗಿರ್ಜಾ, ನೀನೇನ್ ಇಟ್ಕೊಂಡು ಓಡಾಡ್ತಾ ಇದೀಯಾ? ಅಕ್ಷತೆ ಸಿದ್ಧ ಆಯ್ತಾ? ಅದನ್ನಲ್ಲಿ ಇಟ್ಬಿಡಿ ಅಮ್ಮ. ಇಲ್ಲ ರೀ, ಅದೊಂದು ಬರ್ತದೆ, ಈಗ ಹೋಗಿ ಮಾಡ್ಕೊಂಡ್ಬಿಡ್ತೀನಿ. ಮೀನಾ, ಅಲ್ಲಿ ಯಾವ್ದು ಸರಿಯಾಗಿ ಜೋಡ್ಸೇ ಇಲ್ಲಮ್ಮ, ಬೇಗ ಸಿದ್ಧ ಮಾಡು. ಏನ್ ಗೊತ್ತಾ, ಮನೆಗೆ ಇವತ್ತು ಒಬ್ರು ಅತಿಥಿ ಬರ್ತಾ ಇದಾರೆ. ಹೌದಾ ಮಾವ? ಯಾರದು? ಬೆಳಗಿಂದ ನಾನು ಅದನ್ನೇ ಕೇಳ್ತಾ ಇದ್ದೀನಿ ಮೀನಾ, ಯಾರು ಅಂತ ಮಾತ್ರ ಬಾಯೇ ಬಿಡ್ತಿಲ್ಲ ನಿಮ್ಮ ಮಾವ. ಹೇಳಿಯಪ್ಪ ಯಾರು ಅದು ಅಂತ. ಸಿನಿಮಾದವ್ರು ಏನಾದ್ರು ಪರಿಚಯ ಆಗ್ಬಿಟ್ರ ಹೇಗೆ? ಅವ್ರೇನಾದ್ರು ಬರ್ತಿದಾರಾ? ಯಾರು ಅಂತ ಈಗಲೇ ಹೇಳ್ಬಿಡ್ತೀನಾ? ನಿಮ್ಗೆ ಗೊತ್ತಾಗತ್ತ ಆಮೇಲೆ ಯಾರು ಅಂತ. ಅಲ್ಲಿ ತನಕ ಸಸ್ಪೆನ್ಸ್. ನಿಮ್ ಜೊತೆ ಮಾತಾಡ್ತಾ ನಾನು ಕೆಲಸನೇ ಮಾಡ್ಬಿಟ್ಟೆ. ಮಾಧವ, ನೀನೇನು ಇಲ್ಲಿ? ನಾ ಹೇಳಿದ್ದೆ ತಾನೇ ಶಾಸ್ತ್ರ ಶುರು ಆದ್ಮೇಲೆ ಕರಿತೀನಿ, ಅಲ್ಲಿ ತನಕ ರೆಸ್ಟ್ ಹೋಗೋ ಅಂತ. ಯಾಕೆ ಬಂದೆ? ಅಪ್ಪ, ರೂಮ್ ನಲ್ಲಿ ಇದ್ದು ಬೋರ್ ಆಗ್ತಿತ್ತು, ಅದಕ್ಕೆ ಏನಾದ್ರು ಸ್ವಲ್ಪ ಕೆಲಸ ಇದ್ರೆ ನಾನು ಹೆಲ್ಪ್ ಮಾಡೋಣ ಅಂತ ಅನ್ನಿಸ್ತಪ್ಪ. ಹಲೋ ಬ್ರದರ್, ನೀನೇನು ಕೆಲಸ ಮಾಡೋದ್ ಬೇಡ. ನೋಡು, ನಿನ್ಗಿಬ್ರು ತಮ್ಮಂದ್ರಿದ್ದಾರೆ, ನಾವು ಮಾಡ್ತೀವಿ, ನೀನೇನ್ ಸ್ಟ್ರೈನ್ ಮಾಡ್ಬೇಡ, ಸರಿನಾ? ಹೌದು ಕಣೋ ಮಾಧವ. ನೋಡು, ಕಾಲ್ ಬೇರೆ ಮುರ್ಕೊಂಡಿದ್ಯಾ. ಮದುಮಗನ ಕೈಲಿ ಯಾರೋ ಕೆಲಸ ಮಾಡಿಸ್ತಾರೇನ? ಇನ್ನೊಂದೇನ್ ಗೊತ್ತೇನ್ರೋ, ಇವತ್ತು ನಮ್ಮ ಮನೆಗೆ ಒಬ್ರು ಮುಖ್ಯವಾದ ಅತಿಥಿ ಬರ್ತಾ ಇದ್ದಾರೆ. ಮುಖ್ಯವಾದ ಅತಿಥಿನ? ಯಾರಪ್ಪ ಅವರು? ನಮ್ ಸಂಬಂಧಿಕರ, ನೆಂಟ್ರಾ, ಅಥವಾ ಫ್ಯಾಮಿಲಿ ಫ್ರೆಂಡ್ಸಾ? ಅಪ್ಪ, ಯಾರಪ್ಪ ಅವರು? ನಮ್ಗೆಲ್ಲ ಗೊತ್ತಿರೋರಾ ಅಥವಾ ನಿಮಗ್ ಮಾತ್ರ ಗೊತ್ತಿರೋರಾ? ಅವ್ರು ಬರೋ ತನಕ ಸಸ್ಪೆನ್ಸ್. ಬಂದೆ ತಾಳು. ಅಣ್ಣ ಅಣ್ಣ, ಯಾರಿರ್ಬೋದು ಆ VIP? ಇದೊಳ್ಳೆ ಕ್ಲಿಫ್ ಹ್ಯಾಂಗರ್ ಅಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ರಲ್ಲ ನಮ್ಮನ್ನ. ಯಾರಿರ್ಬೋದು? ಅಪ್ಪ ಈ ಲೆವೆಲ್ ಸಸ್ಪೆನ್ಸ್ ಇಡ್ತಿದಾರೆ ಅಂದ್ರೆ ಅವ್ರು ಯಾರೋ ಸ್ಪೆಷಲ್ ಪರ್ಸನ್ ಆಗಿರ್ತಾರೆ. ಎಲ್ಲೋ ಡರ್ಟಿ ಫೆಲೋಸ್. ಸೇಮ್ ಪಿಂಚ್. ಏ ರಕ್ಷಾ, ನೀನ್ ನಾರ್ಮಲ್ ಆಗಿ ಬಂದ್ರೆ ಮಂಗನ್ ತರ ಬರ್ತೀಯ. ಈ ತರ ಜಂಪ್ ಮಾಡ್ಕೊಂಡೆಲ್ಲ ಬಂದ್ಬಿಟ್ರೆ ಮಂಗನ ಫಿಕ್ಸ್ ನೀನು. ಅಣ್ಣ, ಏನು ನೀನು ಕೇಳಿಸ್ಕೊ, ನಾನು ಇಂಪಾರ್ಟೆಂಟ್ ಮ್ಯಾಟ್ರ್ ಹೇಳೋಣ ಅಂತ ಬಂದಿದ್ದೀನಿ, ಗೊತ್ತಾ? ಅದೇನಪ್ಪ ಅದು ಇಂಪಾರ್ಟೆಂಟ್ ವಿಷಯ? ಅದೆಲ್ಲ ಅಷ್ಟು ಈಸಿಯಾಗಿ ಹೇಳಕ್ ಆಗಲ್ಲ, ತಾಕತ್ತಿದ್ರೆ ಗೆಸ್ ಮಾಡಿ. ಏಯ್ ಕುಳ್ಳಿ, ಮೊದ್ಲೇ ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ಯಾ, ತಲೆ ಮೇಲೆ ಕುಕ್ಕಿದ್ರೆ ಬೇಸ್ಮೆಂಟ್ ಹೋಗ್ಬಿಡ್ಬೇಕು. ಹೇಳೆ. ಏಯ್ ಏಯ್, ಇವತ್ ಮನೆಗೆ ಒಂದ್ ಇಂಪಾರ್ಟೆಂಟ್ ವ್ಯಕ್ತಿ ಬರ್ತಿದ್ದಾರೆ, ಗೊತ್ತಾ? ರಕ್ಷಾ, ನೀನು ಹೊಗಳಬೇಕು ಅಂದ್ರೆ ಆ ಇಂಪಾರ್ಟೆಂಟ್ ವ್ಯಕ್ತಿ ಯಾರು ಅಂತ ನೀನು ನಮ್ಗೆ ಹೇಳ್ಬೇಕು. ಅದ್ ಮಾತ್ರ ನಮಗ್ ಗೊತ್ತಿಲ್ಲ. ಬನ್ನಿಲೆ. ಗೊತ್ತಿಲ್ಲ ಅಂದ್ಮೇಲೆ ಅದ್ ಯಾವ ಮುಖ ಇಟ್ಕೊಂಡು ನಮ್ಮ ಎದುರುಗಡೆ ನಿಂತಿದ್ದೀರಾ? ಡರ್ಟಿ ಫೆಲೋಸ್. ಅಣ್ಣ, ಈ ವೇಸ್ಟ್ ಫೆಲೋಸ್ ಜೊತೆ ನೀನ್ ಟೈಮ್ ಪಾಸ್ ಮಾಡು, ನನಗೆ ತುಂಬಾ ಕೆಲಸ ಇದೆ. ಬರವಲ್ಲ ಬಾ. ಅಪ್ಪ, ಕುಸುಮಕ್ಕ, ನೀವ್ ಬಂದ್ರಲ್ಲ, ಮನಸ್ಸಿಗೆ ನೆಮ್ಮದಿ ಆಗ್ತಿದೆ. ಅಂದ್ಹಾಗೆ ಮನೇಲಿ ಭಾಗ್ಯ, ಧರ್ಮಣ್ಣೆಲ್ಲ ಹೇಗಿದಾರಕ್ಕ? ಭಾಗ್ಯನು ಚೆನ್ನಾಗಿದ್ದಾಳೆ, ನಮ್ಮ ಮನೆಯವರು ಈಗ ಹುಷಾರಾಗಿದ್ದಾರೆ. ಆಮೇಲೆ ಅದೇನ ಪುಡಿ ಚೆಲ್ಲಿರೋದು, ಏನಮ್ಮ ಅದು ವಿಚಿತ್ರವಾಗಿ ಕಾಣ್ತಾ ಇದೆ. ಎಲ್ಲಿಂದ ತಂದಿರೋದು ಅದನ್ನ ನೀನು? ಅಕ್ಕ, ಗ್ರಂಥಿಗೆ ಅಂಗಡಿಯಿಂದಾನೆ. ಅಲ್ಲೇ ಅಲ್ಲೇ ಆಗಿದ್ದು ತಪ್ಪು. ಯಾಕೆ ಗಿರ್ಜಾ ಮರ್ತು ಬಿಟ್ಯಾ? ಶಾರದತ್ತೆ ಯಾವ ತರ ಮಾಡಿಸ್ತಾ ಇದ್ದಿದ್ದು? ಅರ್ಶನದ ಕೊಂಬು ತಂದು ಲಕ್ಷಣವಾಗಿ ಕುಟ್ಟಿ ಅದನ್ನ ಕಲ್ಸಿ ತಾನೆ ಮದುಮಗನ್ಗೆ ಹಚ್ಚಿಸ್ತಿದ್ದು. ಅಂಗಡಿಯಿಂದ ತರ್ತಾರ, ಅದರಲ್ಲಿ ಕೆಂಕಳಿ ಇರುತ್ತೆ. ಹೌದಾ ಕುಸುಮಕ್ಕ? ಹಚ್ಚಬಾರ್ದದು. ಸಾರಿ. ಈಗ ಸಾರಿ ಅಂದ್ಬಿಟ್ರೆ ಆಮೇಲೆ ನಮ್ ರಾಮಾಚಾರಿ ಹೇಳಿದ್ದು ಸರಿಯಾಗಿದೆ. ರಾಮಾಚಾರಿ, ನೀನು ಕರೆಕ್ಟ್ ಆಗಿ ಹೇಳಿದೆ. ನೀನು ಏನು ತಪ್ಪೇ ಮಾಡಿಲ್ಲ. ಯಾಕೆ ಹೇಳು? ಕೇಳು, ಯಾಕೆ ಅಂತ ಕೇಳು. ಯಾಕಂತೆ? ಯಾಕೆ ಅಂದ್ರೆ ಅರ್ಶನದ ಶಾಸ್ತ್ರದಲ್ಲಿ ಅರ್ಶನದ ಕೊಂಬನ್ನ ಕುಟ್ಟಿ ಅದನ್ನ ಮದುಮಗಂಗ್ ಹಚ್ಚಿದ್ರೇನೆ ಅರ್ಶನದ ಶಾಸ್ತ್ರಕ್ಕೆ ಒಂದು ಅರ್ಥ ಸಿಗದು. ಈಗ ಹಂಗೆ ಆಯ್ತಲ್ಲ, ಅದಕ್ಕೆ ನೀ ಮಾಡಿದ ತಪ್ಪೇ ಇಲ್ಲ. ಈಗ ನಂದ ನನಗ್ ಗೊತ್ತಿಲ್ಲ, ನನಗೆ ಈಗ ತಕ್ಷಣ ಅರ್ಶನದ ಕೊಂಬು, ಒನಕೆ, ಒರಳು 3 ಬೇಕು, ತರ್ಸು. ಆಯ್ತು ಕುಸುಮಕ್ಕ. ಕೇಶವ, ಬೇಗ ಬೇಗ ವ್ಯವಸ್ಥೆ ಮಾಡುವ. ಆಯ್ತಪ್ಪ. ಕುಸ್ಮಟ್ಟಿ, ಐ ಲವ್ ಯು. ಐ ಲವ್ ಯು ಅನ್ನೋದಲ್ಲ. ಕುಸುಮಮ್ಮ, ಈ ಬಂದ್ರಿ ಅಂತ ಎಲ್ರ ಮುಖದಲ್ಲೂ ಧೈರ್ಯ ಕಾಣ್ತಾ ಇದೆ ನೋಡಿ. ಅದು ನಮ್ಮ ಮದುಮಗನ್ ಮುಖದಲ್ಲಂತೂ ಶಾಸ್ತ್ರ ಹಿಂಗ್ ಮುಂದುವರಿಯುತ್ತೆ ಅಂತ ಸಂತೋಷ ಎದ್ದು ಕಾಣ್ತಾ ಇದೆ. ಸುಮ್ನಿರ, ಅದನ್ನ ಪಾಪ ಅಂದ್ರು ಈ ಕುಸ್ಮ ಅಂದ್ರೆ ಸುಮ್ನೆನಾ? ಹಾ, ರೀ ಬಾವಾ, ನಾನು ಜ್ಯೋತಿ ದೇವಸ್ಥಾನಕ್ಕೆ ಹೋಗಿದ್ವಿ ರೀ.
ಅಲ್ಲಿ ಮಾಧವನ್ನ ಒಂದ್ ಹುಡುಗಿ ಜೊತೆ ನೋಡ್ದೆ. ನಾನು ಅನ್ಕೊಂಡೆ ಪರವಾಗಿಲ್ಲ ನಂದ ಮಗನ್ನ ಮದ್ವೆಗ್ ಮುಂಚೆನೆ ಹುಡುಗಿ ಜೊತೆ ಸುತ್ತಾಡಕ್ ಬಿಟ್ಟಿದ್ದಾನೆ ಅಂತ. ಆದ್ರೆ ಈಗ ಬ್ಯಾನರ್ ನೋಡಿದ್ಮೇಲೆ ಗೊತ್ತಾಗ್ತಾ ಇರೋದು. ಏನೇ ಗೊತ್ತಾಯ್ತು? ಅಯ್ಯೋ ರೀ, ಅಲ್ಲಿ ಮಾಧವನ್ ಜೊತೆ ದೇವಸ್ಥಾನದಲ್ಲಿ ಇದ್ದಿದ್ದ ಹುಡುಗಿನೇ ಬೇರೆ, ಇಲ್ಲಿ ಬ್ಯಾನರ್ ಅಲ್ಲಿರೋ ಹುಡುಗಿನೇ ಬೇರೆ ರೀ. ನೀನ್ ಹೇಳ್ತಾ ಇರೋದು ನಿಜನಾ ಇದ್ರ? ಪಕ್ಕ ಬಾವ, ಆ ಮಾಧವ ಬೇರೆ ಹುಡುಗಿ ಜೊತೆ ಇದ್ದ. ಏಯ್, ಸರಿಯಾಗಿ ನೋಡ್ದ ತಾನೆ ನೀನು? ಪಕ್ಕ ರೀ, 100ಕ್ಕೆ 500% ನಿಜ ರೀ. ಆ ಹುಡುಗಿನೇ ಬೇರೆ, ಈ ಹುಡುಗಿನೇ ಬೇರೆ. ನಂದ, ಆಕಾಶದಲ್ಲಿರೋ ಸೂರ್ಯ ಚಂದ್ರ ಕಣ ನಾವು. ನಮ್ಮ ಬೆಳಕನ್ನ ಯಾರು ಆರ್ಸಕ್ಕಾಗಲ್ಲ. ನೀನು ನಂದ, ಉಫ್ ಅಂದ್ರೆ ಆರೋಗನಂದ. ನಿನಗೆ ಉಫ್ ಅಂತ ಹೇಳೋ ಸಮಯ ಬಂದೇ ಬಿಡ್ತು ನೋಡು. ಮಕ್ಳು ಮಕ್ಳು ಅಂತ ಹಾರಾಡ್ತಾ ಇದ್ದ. ಇಬ್ರು ಮಕ್ಳು ಕಿವಿಲಿ ಹೂವು ಇಟ್ರು. ಪಾಪ ಹಿರಿ ಮಗ ತುಂಬಾ ಮುಗ್ಧ ಅಂತ ಅನ್ಕೊಂಡಿದ್ದ. ಆದ್ರೆ ಇವನು ನೋಡಿದ್ರೆ ಹೂವು ಅಲ್ಲ, ಲಾಲ್ ಬಾಗ್ನೇ ಆ ನಂದನ್ ಕಿವಿ ಮೇಲೆ ಹಿಡೋ ಕೊಟ್ಟಿದ್ದಾನೆ ಅನ್ಸುತ್ತೆ. ಇಡೋ ತರ ನಾವು ಮಾಡೋಣ ಚಂದ್ರು. ಲೇ ನಂದ, ನಿನ್ನ ಮಕ್ಕಳು ನಿನ್ನ ಮರ್ಯಾದಿನ ಮತ್ತೆ ಮತ್ತೆ ತೆಗಿಯೋ ತರ ಆಗ್ತಿದ್ಯಲ್ಲೋ. ನನ್ನ ಮಗಳನ್ನ ನಿನ್ನ ಮನೆ ಸೊಸೆ ಮಾಡ್ಕೊಂಡು ನನ್ನ ತುಳಿದ್ಬಿಟ್ಟಿ ಅನ್ಕೊಂಡ್ಯಾ? ನಾನ್ ಸೋತಿಲ್ಲ. ಈ ಸಲ ನಿನ್ನ ಹಿರಿಯ ಮಗನ ಮೂಲಕನೇ ನಿನ್ನ ಮಾನ ಮರ್ಯಾದೆ ತೆಗೆದು ನಾನ್ ಗೆಲ್ತೇನೆ.